ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಗೆ ಕ್ಷಣಗಣನೆ ಅನ್ನುವಂಥದ್ದು ಆರಂಭವಾಗಿರುವಂಥದ್ದು. ಈಗಾಗಲೇ ಮಸ್ಟರಿಂಗ್ ಸೆಂಟ್ರಲ್ಲೂ ಕೂಡ ಡಿಸಿ ಅವರು ಬಂದು ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾಳೆ ದಿನ ಚುನಾವಣೆಗೆ ಯಾವ ರೀತಿಯ ಒಂದು ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಂಡಿದೆ ಅನ್ನೋದನ್ನ ಅವ್ರನ್ನೇ ಕೇಳ್ತಾ ಹೋಗೋಣ. ಮೇಡಮ್, ಯಾವ ರೀತಿಯ ಒಂದು ಸಿದ್ಧತೆ ಮಾಡ್ಕೊಂಡಿದ್ರಾ? ಯಾವ್ಯಾವ ಒಂದು ಸೆಂಟರ್ಗಳಿಗೆ ಈಗಾಗಲೇ ಇಲ್ಲಿಂದ ಇವಿಎಂಗಳನ್ನ ಕಳಿಸುವಂಥ ಕೆಲಸ ಆಗ್ತಾ ಇದೆ? ಸೊ ತಮಗೆಲ್ಲ ಗೊತ್ತಿರೋ ಪ್ರಕಾರ 22 ಚಾಮರಾಜನಗರ SC ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿನಲ್ಲಿ ಬರುತ್ತೆ, 4 ಮೈಸೂರಿನಲ್ಲಿ ಬರುತ್ತೆ. ಇವತ್ತಿನ ದಿನ ಮಸ್ಟರಿಂಗ್ ಡೇ ಅಂದರೆ ಪ್ರೀ ಪೋಲ್ ಡೇ 26ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನಾಳೆ ನಮಗೆ ಪೋಲಿಂಗ್ ಸ್ಟಾರ್ಟ್ ಆಗುತ್ತೆ. 2,000 ಮತಗಟ್ಟೆಗಳಲ್ಲಿ ಅಕ್ರಾಸ್ ದ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ನಾಳೆ ಜನ ಬಂದು ಮತ ಚಲಾಯಿಸ್ತಾರೆ. ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ಇವತ್ತು ಎಲ್ಲ ಮಸ್ಟರಿಂಗ್ ಸೆಂಟರ್ಗಳು 8 ಮಸ್ಟರಿಂಗ್ ಸೆಂಟರ್ಗಳು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆ. ಸೊ ಇಲ್ಲಿ ಇವತ್ತಿನ ದಿನ EVM ಮತ್ತು ಸಿಬ್ಬಂದಿ ಸರಬರಾಜು ಆಗ್ತಾ ಇರುವಂಥದ್ದು. ಈಗಾಗಲೇ ತಾವು ನೋಡಿರೋ ಪ್ರಕಾರ KSRTC ಬಸ್ಗಳೆಲ್ಲ ಪೋಲಿಂಗ್ ಪಾರ್ಟೀಸ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದೆ. ನಾನು ಮತ್ತು SP ಮತ್ತು CEO ಇಲ್ಲಿ ಬಂದು ಜಂಟಿ ತಪಾಸಣೆ ಮಾಡ್ತಾ ಇದ್ದೇವೆ. ಅವರು ಕೂಡ ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಸೊ ಯಾರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಒಂದು ಚುನಾವಣೆ ನಡೆಸುವಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಆಗಿದೆ. ಸೊ ಸಿಬ್ಬಂದಿಗೆ ಈಗಾಗಲೇ 2 ಬಾರಿ ಟ್ರೈನಿಂಗ್ ಆಗಿದೆ. ಸಿಬ್ಬಂದಿ ನಿಯೋಜನೆ ಎಲ್ಲ ಆಗಿ ರ್ಯಾಂಡಮೈಸೇಷನ್ ಎಲ್ಲ ಪ್ರಕ್ರಿಯೆಗಳು ಮುಗಿದಿದೆ. ಕೊನೆಯ ಹಂತದಲ್ಲಿ ಇವತ್ತು ಮಸ್ಟರಿಂಗ್ ಅಂದರೆ ಅವರು ಎಲ್ಲ ಏನು EVMಸು ಮತ್ತು ಅವರದ್ದು ಫಾರ್ಮ್ಸ್ ತೊಗೊಳ್ಬೇಕು ಇವತ್ತಿನ ದಿನ ತೆಗೆದುಕೊಂಡು ಅವರವರ ಮತಗಟ್ಟೆಗೆ ತೆರಳುತ್ತಾರೆ. ನಾಳೆ 7 ಗಂಟೆಗೆ ವೋಟಿಂಗ್ ಶುರುವಾಗುತ್ತೆ. ಸಾರ್ವಜನಿಕರಲ್ಲಿ ವಿನಂತಿ ಅಂದರೆ ದಯವಿಟ್ಟು ನಾಳೆ ಪ್ರತಿಯೊಬ್ಬರು ಬಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಯಾಕಂದರೆ ಇದು ಚುನಾವಣಾ ಪರ್ವ, ದೇಶದ ಗರ್ವ ಅಂತ ಈ ಬಾರಿ ಮತದಾನದ ಒಂದು ಟ್ಯಾಗ್ಲೈನ್ ಕೂಡ ಇದೆ. ಎಲ್ಲ ರೀತಿ ಸಿದ್ಧತೆ ಜಿಲ್ಲಾಡಳಿತ, ರಿಟರ್ನಿಂಗ್ ಆಫೀಸರ್ ಕಚೇರಿ, DEO ಕಚೇರಿ ಮಾಡ್ಕೊಂಡಿದ್ದೇವೆ. ಥೀಮ್ ಬೇಸ್ ಪೋಲಿಂಗ್ ಸ್ಟೇಷನ್ ಇದೆ. ಹಿರಿಯ ನಾಗರಿಕರು ಮತ್ತು ಮಹಿಳೆಯರಿಗೆ ಮತ್ತು ವಿಶೇಷಚೇತನರಿಗೆ ವಿಶೇಷ ಸೌಲಭ್ಯಗಳು ಅಸಿಸ್ಟೆನ್ಸ್ ಕೂಡ ಮಾಡಿದ್ದೇವೆ. ಸೊ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಈಗಾಗಲೇ ನಿಮಗೆ ತಲುಪಿದೆ. ಸೊ ಇದು ಎಪಿಕ್ ಕಾರ್ಡ್ ಇಲ್ಲ ಅಂದರೂ ಕೂಡ 12 ಡಾಕ್ಯುಮೆಂಟ್ಸ್ ಕೂಡ ಹೇಳಿದ್ದೀವಿ. ಗೌರ್ಮೆಂಟ್ ID, ಫೋಟೋ ID ಡಾಕ್ಯುಮೆಂಟ್ಸ್ ಅದನ್ನು ಕೂಡ ತಂದು ಎಲೆಕ್ಟೋರಲ್ ರೋಲ್ನಲ್ಲಿ ನೋಡಿಕೊಂಡು ವೋಟ್ ಮಾಡ್ಬೋದು. ನಿಮ್ಮ ಒಂದು ಹೆಸರು ಎಲೆಕ್ಟೋರಲ್ ರೋಲ್ನಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋದಕ್ಕೆ VHA ಆ್ಯಪ್ ಅಂತ ಇದೆ, ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ. ಅದರಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ 1950 ಅಂತ ವೋಟರ್ ಹೆಲ್ಪ್ಲೈನ್ ಅಸಿಸ್ಟೆನ್ಸ್ ಕೂಡ ಇದೆ. ಯಾವುದೇ ಟೈಮ್ನಲ್ಲಿ ಕೂಡ ನೀವು ಫೋನ್ ಮಾಡಿ ಚೆಕ್ ಮಾಡ್ಬೋದು ನಿಮ್ಮದು ಯಾವುದು ಮತಗಟ್ಟೆ ಅಂತ. ಸೊ ದಯವಿಟ್ಟು ಕಡ್ಡಾಯವಾಗಿ ತಾವೆಲ್ಲ ಮೇನ್ಲಿ ಯುವ ಮತದಾರರು ಯಾರು 18-19 ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಿ, ಮತಗಟ್ಟೆಗಳಿಗೆ ಬನ್ನಿ. ಬೆಳಗ್ಗೆ 7ರಿಂದ 6ರವರೆಗೂ ಇರುತ್ತೆ. ಬಂದು ವೋಟ್ ಮಾಡಿ ಅಂತ ಕೋರ್ಕೊಳ್ತೇನೆ. ಮೇಡಮ್, ಈಗ ಮತದಾನವನ್ನು ಹೆಚ್ಚು ಮಾಡಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮತ್ತು ಯಾವ್ಯಾವ ರೀತಿ ಅಂದರೆ ಸಾಂಸ್ಕೃತಿಕ ಮತಗಟ್ಟೆಗಳಾಗಿರ್ಬೋದು ಅಥವಾ ಅರಣ್ಯ ಮತಗಟ್ಟೆಗಳಾಗಿರ್ಬೋದು, ಈ ರೀತಿ ಯಾವ್ಯಾವ ಒಂದು ಮತಗಟ್ಟೆಗಳನ್ನ ಇದು ಮಾಡಿದ್ದಾರೆ ಮತ್ತು ಅದು ಉದ್ದೇಶಗಳೇನು ಮೇಡಮ್? ಸೊ ಸುಮಾರು 46 ಥೀಮ್ ಬೇಸ್ಡ್ ಮತಗಟ್ಟೆಗಳು ಅಂತ ನಮ್ಮ ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿನಲ್ಲಿ ಮಾಡಿದ್ದೇವೆ. ಈಗ ನಮ್ಮ CEO ZP ಅವರು ಇದಕ್ಕೆ ಸ್ವೀಪ್ ನೋಡಲ್ ಆಫೀಸರ್ ಅಂತ ಇದ್ದಾರೆ. ಸ್ವೀಪ್ ಅಂದರೆ ತಮಗೆಲ್ಲರೂ ಗೊತ್ತಿರೋ ಪ್ರಕಾರ ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಷನ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್. ಮತದಾರರಿಗೆ ಒಂದು ಜಾಗೃತಿ ಮೂಡಿಸೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ನಾವು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಅಥವಾ ಅರ್ಬನ್ ಲೋಕಲ್ ಬಾಡಿ ವಾರ್ಡ್ ಮಟ್ಟದಲ್ಲಿ ಕೂಡ ಮಾಡ್ಕೊಂಡಿದ್ದೇವೆ. ಸೊ ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ ಅಂದರೆ ನಾವು ಒಂದು 16 ಮಹಿಳಾ ಒಂದು ಪೋಲಿಂಗ್ ಸ್ಟೇಷನ್ ಅಂತ ಮಾಡಿದ್ದೇವೆ. ಅಂದರೆ ಅಲ್ಲಿ ಮಹಿಳಾ ಮತದಾರರು ಜಾಸ್ತಿ ಇರುವಂಥ ಕಡೆ ಮಹಿಳಾ ಸಿಬ್ಬಂದಿಗಳನ್ನ ಹಾಕಿ ಮಹಿಳಾ ಮತದಾರರು ಇರುವಂಥ ಕಡೆ ಅವರಿಗೆ ಒಂದು ಸಂಭ್ರಮದ ವಾತಾವರಣದಲ್ಲಿ ಬಂದು ವೋಟ್ ಮಾಡಬೇಕು ಅಂತ. ಅದೇ ರೀತಿ ಹಸಿರು ಬೂತ್ಗಳು ಅಂತ ಇದೆ. ಅಂದರೆ ಫಾರೆಸ್ಟ್ ಬೇಸ್ಡು ಎಲ್ಲೆಲ್ಲಿ ಒಂದು ಸ್ವಲ್ಪ ಕಾಡಿಗೆ ಹತ್ರ ಇರುವಂಥ ಕಡೆ ಫಾರೆಸ್ಟ್ ಬೇಸ್ಡ್ ಪೋಲಿಂಗ್ ಬೂತ್ಸ್ ಇದೆ. ಅದಾದ ನಂತರ ನಮಗೆ ಯುವ ಮತದಾರರಿಗೆ ಯುವ ಸೌರಭ ಅಂತ ಮತಗಟ್ಟೆಗಳಿದೆ. ಮಹಿಳೆಯರಿಗೆ ಸಖಿ ಅಂತ ಇದೆ. ರೈತರಿಗೆ ಅನ್ನದಾತ ಅಂತ ಪೋಲಿಂಗ್ ಬೂತ್ಗಳು ಎಲ್ಲ ಮಾಡಿದ್ದೀವಿ. ಸೊ 46 ಮತಗಟ್ಟೆಗಳು ಈ ಥರ ವಿಶೇಷ ಮತಗಟ್ಟೆಗಳು ಅಂತ ಮಾಡಿದ್ದೇವೆ. ಇನ್ಫ್ಯಾಕ್ಟ್ ನಾವು ಒಂದು ಬರಚುಕ್ಕಿ ಸ್ಪೆಷಲ್ ಅಂತ ಕೂಡ ಒಂದು ಮತಗಟ್ಟೆ ಮಾಡಿದ್ದೇವೆ ವಿತ್ ಅದರದ್ದೇ ಥೀಮ್ ಬೇಸ್ಡ್ ಆಗಿ. ಸೊ ಒಂದು ವೋಟಿಂಗ್ಗೆ ಬಂದಾಗ ಒಂದು ಫ್ಯಾಮಿಲಿ ಜೊತೆ ಒಂದು ಇದಕ್ಕೆ ಬಂದಂಗೆ, ಹಬ್ಬಕ್ಕೆ ಬಂದಂಗೆ ಅನಿಸುತ್ತೆ. ಸೊ ಆದ್ದರಿಂದ ಈ ಥರ ಒಂದು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಜನರಿಗೆ ಸೆಲ್ಫಿ ಸ್ಪಾಟ್ಗಳನ್ನೆಲ್ಲ ಮಾಡಿದ್ದೇವೆ. ಸೊ ಈ ರೀತಿ ಕೆಲವು ಆ್ಯಕ್ಟಿವಿಟೀಸ್ನ ಹಮ್ಮಿಕೊಂಡಿದ್ದೇವೆ. ಮೇಡಮ್, ಈಗಾಗಲೇ ಅಂದರೆ EVM ಅಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಥವಾ ಇನ್ನೊಂದು ಏನಾದರೂ ಆಯಿತು ಅಂದರೆ ಆ ಕ್ಷಣದಲ್ಲಿ ಆಯಿತು ಅಂದರೆ ಅದನ್ನು ಸರಿಪಡಿಸಲಿಕ್ಕೆ ಅಥವಾ ಆ ರೀತಿ ಯಾವ ಒಂದು ಕ್ರಮಗಳನ್ನು ತಗೊಂಡಿದೆ ಮೇಡಮ್ ಜಿಲ್ಲಾಡಳಿತ? ಸೊ ಖಂಡಿತ ಈಗ ಒಂದು ಎಲೆಕ್ಷನ್ ಮಾಡಬೇಕು ಅಂದರೆ ಪ್ರತಿಯೊಂದು ಎಲೆಕ್ಷನ್ SOPs ಇರುತ್ತೆ. ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇರುತ್ತೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಚೀಫ್ ಎಲೆಕ್ಟೋರಲ್ ಆಫೀಸರ್ ಕರ್ನಾಟಕ ಎಲ್ಲ ಗೈಡ್ಲೈನ್ಸು, ಮ್ಯಾನ್ಯುವಲ್ಸು, ರೂಲ್ಸು ಪ್ರಕಾರ ಎಲ್ಲ ಇದೆ. ಅಂದರೆ ನಾವೇನು ವಿಶೇಷವಾಗಿ ಮಾಡಬೇಕು ಅಂತಿಲ್ಲ, ಕರೆಕ್ಟಾಗಿ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಫಾಲೋ ಮಾಡಬೇಕು. ಈಗಾಗಲೇ EVMಸ್ದು FLC ಅಂತ ಒಂದು ಪ್ರಕ್ರಿಯೆ ಮಾಡ್ತೀವಿ. ಕಮಿಷನಿಂಗ್ ಎಲ್ಲ ಹಲವು ಬಾರಿ ಚೆಕ್ ಆಗಿದೆ. ಪ್ರತಿಯೊಂದೂ ಎಂಡ್ ಟು ಎಂಡು ಚೆಕ್ ಆಗಿದೆ. ಇಂಜಿನಿಯರ್ಸು ಡೆಪ್ಯೂಟ್ ಮಾಡಿರ್ತಾರೆ ಎಲೆಕ್ಷನ್ ಕಮಿಷನಿಂದ, ಮತ್ತು ಸೆಕ್ಟರ್ ಆಫೀಸರ್ಸ್ಗೆ ಕೂಡ ಕೆಲವು ಜವಾಬ್ದಾರಿಗಳೆಲ್ಲ ಇರುತ್ತೆ. ಸೊ ಅದರಿಂದ
ಹೆಚ್ಚು ಕಡಿಮೆ ಏನೂ ಆಗದೆ ಇರೋ ರೀತಿ ಎಲ್ಲ ತುಂಬ ವೆರಿಫೈ ಮಾಡಿ ಮಾಡ್ಕೊಂಡಿದ್ದೇವೆ. ಅದಾದರೂ ಕೂಡ ರಿಪ್ಲೇಸ್ಮೆಂಟ್ ಏನಾದರೂ ಬೇಕಾದರೆ ಏನು ಪ್ರೊಸೀಜರಲ್ಲಿ ಮಾಡಬೇಕು, ಏನು ಪ್ರಾಸೆಸ್ ಫಾಲೋ ಮಾಡಬೇಕು, ಟ್ರಾನ್ಸ್ಪರೆನ್ಸಿ ಮೆಜರ್ಸ್ ಏನು ಮಾಡಬೇಕು, ಮತ್ತು ಅತ್ಯಂತ ಶೀಘ್ರದಲ್ಲೇ ಮತದಾನಕ್ಕೆ ತೊಂದರೆ ಆಗದೆ ಇರೋ ರೀತಿ ರಿಪ್ಲೇಸ್ಮೆಂಟ್ ಮಾಡೋದ್ರ ಬಗ್ಗೆ ಕೂಡ ನಾವು ಚೆನ್ನಾಗಿ ಟ್ರೈನ್ ಮಾಡಿದ್ದೇವೆ. ಅದೇ ಪ್ರಕಾರ ಮಾಡ್ತೇವೆ. ಮೇಡಮ್, ಈಗಾಗಲೇ ಅಂದರೆ ಜಿಲ್ಲೆಯಿಂದ ಹೊರ ಜಿಲ್ಲೆಯಿಂದ ಬಂದಂಥವರಾಗಿರ್ಬೋದು ಅಥವಾ ಯಾರಿಗೂ ಕೂಡ ಇಲ್ಲಿ ಇರಲಿಕ್ಕೆ ಅವಕಾಶ ಇಲ್ಲ. ಕಾರಣ ಏನು ಅಂತಂದರೆ ಅವ್ರು ಯಾರು ಕೂಡ ಪ್ರಭಾವ ಬೀರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಹಣ ಹಂಚುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಕ್ರಮಗಳು ಯಾವ ರೀತಿಯಲ್ಲಿ ಇದೆ ಮೇಡಮ್? ಅದೇ ರೀತಿ ಅಂದರೆ ಯಾವ್ಯಾವ ರೀತಿಯಲ್ಲಿ ಈಗಾಗಲೇ ಪ್ರಿಕಾಷನ್ಸ್ ಮೆಜರ್ಗಳನ್ನ ತೊಗೊಂಡಿದ್ದಾರೆ ಮೇಡಮ್? ಸೊ ಈಗಾಗಲೇ ಒಂದು 72 ಅವರ್ಸ್ ಆಗಿ 48 ಅವರ್ಸ್ನಲ್ಲಿ ಇದ್ದೇವೆ. ಇನ್ನೇನು 24 ಅವರ್ಸ್ ಹತ್ತ ಹೋಗ್ತಾ ಇದ್ದೇವೆ. ಸೊ ಬಾರ್ಡರ್ ಸೀಲಿಂಗು ನಮ್ಮದು ಇಂಟರ್ ಸ್ಟೇಟು ಮತ್ತು ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಸ್ ಇರೋದ್ರಿಂದ 6 ಜಿಲ್ಲೆಗಳು ನಮಗೆ ಇಂಟರ್ ಸ್ಟೇಟ್ ಬಾರ್ಡರ್ಸ್ ಬರುತ್ತೆ. 6+1 6 ತಮಿಳುನಾಡು, 1 ಕೇರಳ, ಮತ್ತು 3 ಜಿಲ್ಲೆಗಳು ರಾಜ್ಯ ಬರುತ್ತೆ. ಸೊ ಆದ್ದರಿಂದ ನಾವು ಬಾರ್ಡರ್ ಸೀಲಿಂಗ್ ಮಾಡೋದಕ್ಕೆ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ. ಹಾಗೆ ಯಾರು ವೋಟರ್ಸ್ ಇರೋದಿಲ್ಲ, ಏನು MCC ಗೈಡ್ಲೈನ್ಸಲ್ಲಿ 72 ಅವರ್ಸ್ SOPನಲ್ಲಿ ಇದೆ. ಅದು ಕಲ್ಯಾಣ ಮಂಟಪಗಳಿಗೆ ಇರ್ಬೋದು, ರೆಸಾರ್ಟ್ ಇರ್ಬೋದು, ಯಾವುದೇ ಒಂದು ಪ್ರೈವೇಟ್ ಪ್ಲೇಸ್ ಇರ್ಬೋದು, ಅದರಲ್ಲಿ ಇರಬಾರ್ದು ಅಂತ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೂಡ ಮತ್ತು ಪ್ರೆಸ್ ನೋಟ್ ಮೂಲಕ ಕೂಡ ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಕೂಡ ಮೀಟಿಂಗ್ ಕರೆದು ಯಾರು ವೋಟರ್ಸ್ ಇರ್ತಾರೆ ಕಾನ್ಸ್ಟಿಟ್ಯೂಯನ್ಸಿ ಅದು ಬಿಟ್ಟು ಅವರು ಇರೋಂಗಿಲ್ಲ. ಆ ರೀತಿ ಕೆಲವು ಏನೇನು MCC ಗೈಡ್ಲೈನ್ಸ್ ಇದೆ ಅದನ್ನೆಲ್ಲ ಪ್ರಚುರಪಡಿಸಿದ್ದೇವೆ. ಈಗ ಪೊಲೀಸ್ನವ್ರು ಕೂಡ ಅದನ್ನೆಲ್ಲ ಮ್ಯಾಪ್ ಮಾಡ್ಕೊಂಡಿದ್ದಾರೆ. MCC ನೋಡಲ್ ಅಧಿಕಾರಿಯವರು ಕೂಡ ಅದನ್ನೆಲ್ಲ ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಕಂಪ್ಲೇಂಟ್ ಬೇಸಿಸ್ಸು ಅದಾಗಿಯೂ ಕೂಡ ಏನೇ ಕಂಪ್ಲೇಂಟ್ ಬಂದರೂ ಇಮಿಡಿಯೇಟ್ಲಿ ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡೋದಕ್ಕೆ, ರಿಯಲ್ ಟೈಮ್ ರೆಸ್ಪಾನ್ಸ್ ಮಾಡೋದಕ್ಕೆ ಇವತ್ತು ಎಂಟೈರ್ ರಾತ್ರಿ ನಾಳೆ ಮತಗಟ್ಟೆ ತನಕ ಕೌಂಟಿಂಗ್ ಸೆಂಟರ್ ತನಕ ರೀಚ್ ಆಗೋ ತನಕ ಎಲ್ಲ ಸೆಕ್ಟರ್ ಆಫೀಸರ್ಸು, FSTಗಳು, VSTಗಳು, SSTಗಳು ಆನ್ ದ ಲುಕ್ಔಟ್ ಇದ್ದೇ ಇರುತ್ತೆ, ಗಸ್ತು ತಿರುಗ್ತಾ ಇರ್ತಾರೆ. ಎನಿ ಪಬ್ಲಿಕ್ ಕಂಪ್ಲೇಂಟ್ ಇವನ್ ಫ್ರಮ್ ಎನ್ ಅನಾನಿಮಸ್ ಸೋರ್ಸ್ ಟು ಎನಿ ಹೆಲ್ಪ್ಲೈನ್, ಎನಿ ಫೋನ್ ನಂಬರ್, ಎನಿ ಮೊಬೈಲ್ ನಂಬರ್ ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರ ಮಾತು. ಅಂದರೆ ಯಾವುದೇ ಒಂದು ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದರು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟೂರ್, ನ್ಯೂಸ್ ಫಸ್ಟ್, ಚಾಮರಾಜನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.